ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಹಿಮು ಬರ್ತ್ಡೇ, ಸೊ ಹಾಗಾಗಿ ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ತಾನೇ ಎದ್ದಿದೆ ಹಿಮು, ಅದಕ್ಕೆ ಬಲೂನ್ ಕೊಟ್ಟು ವಿಶ್ ಮಾಡೋದು ಅಂತ ಒಂದು ಬಲೂನ್ ಊದಿ ಇಟ್ಟಿದ್ದೆ. ಸೊ ಹಾಗಾಗಿ ಹಾರ್ಟ್ ಬಲೂನ್ ಕೊಟ್ಟು ನನ್ನ ಮಗನಿಗೆ ವಿಶ್ ಮಾಡ್ತಾ ಇದ್ದೀನಿ. ನನ್ನ ಮುದ್ದಕ್ಕಂತ ನೋಡಿ, ಈ ಬೆಳಗ್ಗೆನೇ ಬಲೂನ್ ಕೊಟ್ಟ ತಕ್ಷಣವೇ ಫುಲ್ಲು ಖುಷಿ. ಮಕ್ಳಿಗೆ ನೋಡಿ ಒಂದು ಬಲೂನಿಂದನೇ ಎಷ್ಟೆಲ್ಲ ಖುಷಿ ಪಡ್ತವೆ ಅಲ್ವಾ. ಎಸ್ ನೋಡಿ, ಅದು ಖುಷಿ ಖುಷಿಯಾಗಿ ಆಟ ಆಡ್ತಿದ್ರೆ ನಮಗಂತೂ ಫುಲ್ಲು ಖುಷಿ ಆಯ್ತಿತ್ತು. ಹ್ಯಾಪಿ ಬರ್ಡೇ ಕಂದ, ಥ್ಯಾಂಕ್ ಯು ಹೇಳ್ಬೇಕು ಎಲ್ಲರಿಗೂ. ಹಿಮಗೆ ಬೇಜಾರು, ಇವಾಗೆಲ್ಲ ಓರಲ್ಸು ಎಕ್ಸಾಮು ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಸ್ಕೂಲ್ಗಂತೂ ಹೋಗಲೇಬೇಕು. ಎದ್ದು ಸ್ನಾನ ಮಾಡಿ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಮಂತ್ರಗಳು ತುಂಬಾ ಹೇಳ್ತಾನೆ. ಅದ್ರ ಜೊತೆಗೆ ಅವನಿಗೆ ಶಾವಿಗೆ ಉಪ್ಪಿಟ್ಟು ಅಂತಂದ್ರು ಪಂಚಪ್ರಾಣ 3 ಹೊತ್ತು ಕೊಟ್ಟರು ಶಾವಿಗೆ ಉಪ್ಪಿಟ್ಟು ತಿಂತಾನೆ. ಸೊ ಹಾಗಾಗಿ ನಾವು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀವಿ, ಅವ್ನ ಫೇವ್ರೇಟ್ ಅನ್ನೋ ಕಾರಣಕ್ಕೆ. ಜೊತೆಗೆ ಶಾವಿಗೆ ಪಾಯಸ, ನಾವು ಎಲ್ಲರ ಬರ್ತಡೇನಲ್ಲೂ ಶಾವಿಗೆ ಪಾಯಸ ಮಾಡ್ತೀವಿ. ಇದು ಅವನು ಔಟ್ಫಿಟ್ಟು ಫ್ಯಾಷನ್ ಫ್ಯಾಕ್ಟ್ರಿಲಿ ತಂದಿರೋದು. ನೈಸ್, ಚೆನ್ನಾಗಿ ಮ್ಯಾಚ್ ಆಗಿತ್ತು. ಬಟ್ ಯಾಕೋ ಸ್ವಲ್ಪ ಸಣ್ಣ ಅಂತ ಅನ್ನಿಸ್ತಿತ್ತು ಆ ಔಟ್ಫಿಟ್ಟಲ್ಲಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕ್ಯೂಟಾಗಿ. ಎಲ್ರಿಗೂ ಅವ್ರವ್ರ ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ. ಅದಾದಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದು, ರಾಜರಾಜೇಶ್ವರಿ ಟೆಂಪಲ್ಗೆ. ಮಹಾಲಕ್ಷ್ಮಿ ದೇವಿ ಮಹಾಲಕ್ಷ್ಮಿಯಲ್ಲಿ ನೆಲೆಸಿರೋದು. ಚೆನ್ನಾಗಿದೆ ದೇವಸ್ಥಾನ. ಈಗಂತೂ ನಾವು ತುಂಬ ದಿನ ಆಗಿತ್ತು, ಅಂದರೆ ಆಷಾಢದಲ್ಲಿ ಹೋಗ್ತಿದ್ನಲ್ಲ, ಅದಾದಮೇಲೆ ಇಲ್ಲೆಲ್ಲ ಟೈಲ್ಸ್ ಹಾಕಿ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿಬಿಟ್ಟಿದ್ದಾರೆ ಅಲ್ವಾ. ನನಗೂ ನೋಡಿರಲಿಲ್ಲ, ಇದೆಲ್ಲ ಫಿನಿಷಿಂಗ್ ಆದಮೇಲೆ ನೋಡಿರಲಿಲ್ಲ. ಇವತ್ತೇ ನೋಡಿದ್ದು. ಅವ್ನ ಬರ್ಡೇಗೆ ಹೋದಂಗೆ ಆಯಿತು. ಆ್ಯಂಡ್ ಖುಷಿ ಆಯಿತು. ಅವ್ನು ಕೇಳ್ತಿದ್ದ, ಮಮ್ಮ ಇಷ್ಟಾಗ್ಲಾಯಿತು, ಇಷ್ಟು ದೊಡ್ಡದಾಗ್ಬಿಟ್ಟಿದೆ ದೇವಸ್ಥಾನ ಅಂತ ಹೇಳ್ತಿದ್ದ. ಹೌದು, ಅಷ್ಟಕ್ಕೆ ಮಾತ್ರ ಇದು ಮಾಡಿದರು. ಅದನ್ನು ಆಲ್ಟ್ರೇಷನ್ ಮಾಡಿ ಇವಾಗ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ದೇವರಂತೂ ಸಕ್ಕಾದ ಕಾಣುತ್ತೆ ಇಲ್ಲಿ. ಬಸ್ ನಮ್ಮ ಹಿಮು ನಗ್ತಿಲ್ಲ, ಸುಮ್ಮನೆ ಇದು ಮಾಡ್ತಾನೆ. ಏನೇನೋ ಪೋಸ್ ಕೊಡೋಕೆ ಹೋಗ್ತಾನೆ, ನಾವು ಬೈತೀವಿ ಅಂತ ಹೇಳಿ ಆಮೇಲೆ ಸುಮ್ಮನೆ ಆಗ್ತಾನೆ. ಇದು ಅವ್ನು ಕಿತಾಪತಿ ಮಾಡೋದು. ಸ್ಕೂಲಲ್ಲಂತೂ ತುಂಬಾ ಚೇಂಜ್ ಇರ್ತಾನೆ. ಬಟ್ ನಮ್ಮ ಹತ್ರ ಅಂತೂ ಫುಲ್ಲು ತುಂಬಾ ಖುಷಿಯಾಗಿ ಸೂಪರಾಗಿರ್ತಾನೆ. ನನಗೆ ಅದು ಇನ್ನೂ ಕಾಡೋ ಪ್ರಶ್ನೆ ಏನು ಅಂದರೆ, ಸ್ಕೂಲಲ್ಲಿ ಯಾಕೆ ಆಗಿರ್ತಾನೆ ಅನ್ನೋದು. ಅದು ಯಾವಾಗಲೂ ನನ್ನ ಯಜಮಾನ್ರನ್ನ ಕೇಳ್ತಾನೆ ಇರ್ತೀನಿ. ಒಬ್ಬೊಬ್ಬರ ಮಕ್ಕಳು ಒಂದೊಂದು ಥರ ಬಿಡು ಅಂತ ಬೈತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ಯಾಕೆ ಹೇಳಿದೆ ಅಂದರೆ, ಸ್ಕೂಲಲ್ಲಿ ಯಾವಾಗಲೂ ಕರ್ಕೊಂಬರೋಕೆ ಹೋದಾಗ ಇದಾದಾಗ ನನಗೆ ಹಂಗೆ ಅನ್ನಿಸುತ್ತೆ, ಅದಕ್ಕೆ ಹೇಳಿದೆ. ಕಿತಾಪತಿಗೇನು ಕಡಿಮೆ ಇಲ್ಲ ಅವನು, ಅದು ಇದು ಮಾಡ್ತಿದ್ದ. ಅಣ್ಣನೂ ಕಿತಾಪತಿ ಮಾಡ್ತಾರೆ. ಈ ಮನೇಲಿ ಬರೋ ಎಲ್ಲರನ್ನೂ ಬಿಡಲ್ಲ, ಅವ್ನಿಗೆ ಅದೇ ಖುಷಿ. ಆ್ಯಂಡ್ ನಮ್ಮ ಫ್ಯಾಮಿಲಿನಲ್ಲಿ ಫುಲ್ಲು ಕಿತಾಪತಿ. ಮತ್ತು ನಮ್ಮ ಮೈದನ ಥರನೇ ಸೇಮ್ ಅಂತ ನಮ್ಮ ಹಿಮನ ಅಂತಿರ್ತಾರೆ ಎಲ್ರೂ. ಆ್ಯಂಡ್ ನಮ್ಮ ಮೈದನ್ನ ಯಾಕೆ ನೆನಪು ಮಾಡ್ಕೋತೀವಿ ಅಂದರೆ, ನಮ್ಮ ಹಿಮು ಮತ್ತು ನಮ್ಮ ಮೈದನ ಇಬ್ಬರದು ಒಂದೇ ರಾಶಿ ಇದು. ಹಾಗಾಗಿ ಒಂದೊಂದು ಸಲ ನೆನಪಾದಾಗ ಬೇಜಾರಾಗುತ್ತೆ. ಆ್ಯಂಡ್ ಇವ್ರನ್ನೇ ಸಂದೀಪವ್ರು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದ್ದಿದ್ದರೆ ಚಿಕ್ಕಪ್ಪ ಅಂತ ಫುಲ್ಲು ಖುಷಿಯಾಗಿ ಬಂದು ಸೆಲೆಬ್ರೇಟ್ ಮಾಡೋದಕ್ಕೆ ಬರ್ತಿದ್ರು. ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಸಿಂಪಲ್ಲಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ದು. ಇದು ಅನ್ನೋದು ಪ್ರತಿ ಬರ್ಡೇನಲ್ಲೂ ಇಡ್ತೀವಿ. ಅದು ರಿಯೂಸಬಲ್, ಶೆಲ್ ಹಾಕಿ ತೆಗ್ದು ಹಂಗೇನೆ ಪ್ಯಾಕ್ ಮಾಡಿ ಇಟ್ಬಿಡ್ಬೋದು. ಶೆಲ್ ಬೇಕಾದಾಗ ಹಾಕೋಬೋದು, ಇಲ್ಲಾಂದರೆ ಎತ್ತಿಡ್ಬೋದು. ಚೆನ್ನಾಗಿದೆ. ಅದೊಂಥರ ಅದನ್ನು ಹಾಕಿದಾಗಲೇ ಬೇರೆ ಲುಕ್ಕೇ ಬಂದುಬಿಡುತ್ತೆ. ಒಂದು ಕೇಕ್ ಇಟ್ಟು ಅದೊಂದು ಅವರ ಹೆಸರಲ್ಲಿ ಒಂದು ಇಟ್ಟುಬಿಟ್ರೆ ಸಾಕು, ಸೂಪರಾಗಿ ಕಾಣಿಸುತ್ತೆ. ಅದೊಂಥರ ಬರ್ತ್ಡೇಗೆ ಒಂದು ಹೊಸ ಲುಕ್ಕೇ ಕೊಟ್ಬಿಡುತ್ತೆ. ನಾವು ಹಿಮುಗೆ ರೇಷಿಗೆ ಒಂದೊಂದು ತಂದು ಇಟ್ಕೊಂಡಿದ್ದೀವಿ. ಎಮರ್ಜೆನ್ಸಿಗೆ ಏನೂ ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೇಕು ಮತ್ತು ಅದೊಂದು ಇಟ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಸೂಪರಾಗಿ ಕಾಣಿಸೋವಂಥ ಒಂದು ನಾರ್ಮಲ್ ಕೇಕ್ ತಂದಿದ್ದ. ಅದನ್ನು ಆಲ್ರೆಡಿ ಅವರು ಸಾಹೇಬ್ರು ಅಲ್ಲೇ ಸ್ವಲ್ಪ ಅಲ್ಲೇ ಕಟ್ ಮಾಡೋ ರೀತಿ ಏನೇನೋ ಮಾಡಿಬಿಟ್ಟಿದ್ದಾರೆ ನೋಡಿ. ಇವಾಗ ಆನ್ ಮಾಡಿದ್ಮೇಲೆ ಹೆಚ್ಚು ನೋಡಿ ಹೆಂಗೆ ಕಾಣಿಸುತ್ತೆ. ಹೆಚ್ ಫಾರ್ ಹಿಮು, ಹ್ಯಾಪಿ ಬರ್ಡೇ ಹಿಮು ಅಂತ ಹೇಳ್ತಾ ನಾವಿವಾಗ ಬರ್ಡೇನ ಸ್ಟಾರ್ಟ್ ಮಾಡ್ತೀವಿ. ಹೆಚ್ಚು ಅನ್ನೋದನ್ನು ಇಟ್ಕೊಂಡು ನನ್ನ ಮಗ ಆಟ ಆಡಿದ್ದು ಕ್ಯೂಟಾಗಿ ಸಖತ್ತಾಗಿ ಕಾಣಿಸ್ತಿದ್ದಾನೆ ಆ ಲೈಟಿನ ಬೆಳಕಲ್ಲಿ. ಎಸ್, ಇವಾಗ ಬರ್ಡೇ ಸ್ಟಾರ್ಟ್. ಮತ್ತೆ ಸುಮ್ಮನಿರೋ ಹಿಮು, ಬುದ್ಧೆ ಹೋಯ್ತದು. ಅಲ್ಲ, ಕೆಳಗಡೆ ಗಂಟ ಮಾಡಿಲ್ಲ, ಬರ್ಬೇಕಲ್ಲ ಅದು. ಅಟ್ಲೀಸ್ಟ್ ಒಂಚೂರು ತಗೊಂಡು ಸ್ಫೂರ್ತಿಯಾಗಿ ಕಾవాలి.
ಕನ್ನ ಸ್ವಲ್ಪ ತಿನ್ಸಿ ಕ್ರೀಮ್ ಇಲ್ದನೆ ತೆಗೆದ್ಬಿಡ್ಬೇಕು ಕೊಟ್ಟಾಗ ನೋಡಿ ಚೂರು ಚೂರು ಆಯ್ತು ಹೀಗೆ ಹೇಮೋ ಬರ್ಡೇನ ಸಿಂಪಲ್ಲಾಗಿ ಸೂಪರಾಗಿ ಚೆನ್ನಾಗಿ ಮುಗಿಸ್ತು. ಥ್ಯಾಂಕ್ ಯು ಸೋ ಮಚ್ ಕಂದ. ನಿನ್ನ ಹುಟ್ಟಿದಾಗ್ಲಿಂದ ನಮಗೆ ಖುಷಿ ಸಂತೋಷ ಎಲ್ಲನೂ ಕೊಟ್ಟಿದ್ದೀಯ. ನಾವು ನಿನಗೆ ಏನು ಕೊಟ್ಟಿದ್ದೀವೋ ಗೊತ್ತಿಲ್ಲ, ಆದರೆ ನೀನು ಮಾತ್ರ ತುಂಬಾ ಖುಷಿ ಕೊಟ್ಟಿದ್ದೀಯ. ಹೀಗೆ 100 ಕಾಲ ತುಂಬ ಚೆನ್ನಾಗಿರು ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.